ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ಈ ಒಂದು ಸಂಘರ್ಷ ತೀವ್ರ ಆಗ್ತಾ ಇದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಇರಾನ್ ಅವರು ಬಂದು ಇಲ್ಲಿ ಶರಣಾಗತಿ ಆಗಬೇಕು, ಸರೆಂಡರ್ ಆಗಬೇಕು, ಇಲ್ಲ ಅಂತಂದ್ರೆ ಮಾತುಕತೆ ಆ ಪ್ರಶ್ನೆಯೇ ಇಲ್ಲ, ಸಂಧಾನ ಆಗುವಂತಹ ಮಾತೇ ಇಲ್ಲ ಅಂತ ಒಂದು ಕಡೆ ಹೇಳಿದ್ದಾರೆ. ಇಸ್ರೇಲ್ ಅಮೆರಿಕ ಮೇಲೆ ಇರಾನ್ 23ನೇ ಹಂತದ ದಾಳಿಯನ್ನ ಮಾಡಿದೆ. ಈಗ ಇಸ್ರೇಲ್ನ ಟೆಲ್ ಅವೀವ್ ನಗರವೇ ಇರಾನ್ ಟಾರ್ಗೆಟ್. ಈಗ ಟೆಲ್ ಅವೀವ್ ನಗರದ ಮೇಲೆ ಇಸ್ರೇಲ್ ಭೀಕರ ದಾಳಿಯನ್ನ ಮಾಡಿದೆ. ಜೆರುಸಲೇಂ ಸೇರಿದಂತೆ ಹಲವು ಕಡೆಗಳಲ್ಲಿ ಮಿಸೈಲ್ ದಾಳಿಯನ್ನ ಮಾಡ್ತಾ ಇದೆ. ಜನವಸತಿ ಪ್ರದೇಶಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡ್ತಾ ಇದೆ. ಇಸ್ರೇಲ್ನಲ್ಲಿ ಮಿಸೈಲ್ ದಾಳಿಯ ಬೆನ್ನಲ್ಲೇ ರೆಡ್ ಸೈರನ್ ಆನ್ ಆಗಿದೆ. ರಾಜಧಾನಿ ಸೇರಿ ಹಲವು ಕಡೆ ಈಗ ರೆಡ್ ಸೈರನ್ ಅಲರ್ಟ್ ಆಗ್ತಾ ಇದೆ. ಸದ್ಯಕ್ಕೆ ಇರಾನ್ ಟಾರ್ಗೆಟ್ ಮಾಡಿರುವಂತದ್ದು ಏನು? ಇರಾನ್ ಈಗಾಗಲೇ 23ನೇ ಹಂತದ ದಾಳಿಯನ್ನ ಮಾಡ್ತಾ ಇದೆ. ಟೆಲ್ ಅವೀವ್ ನಗರ ಇದೊಂದೇ ಈಗ ಇರಾನ್ನ ಟಾರ್ಗೆಟ್. ಅದೆಲ್ಲವೂ ಕೂಡ ಧ್ವಂಸ ಮಾಡಬೇಕು ಅಂತ ಹೇಳಿ ಮಿಸೈಲ್ ದಾಳಿಗಳನ್ನ ಮಾಡ್ತಾ ಇದೆ. ಇಸ್ರೇಲ್ ಭೀಕರ ದಾಳಿ ಜೆರುಸಲೇಂ ಸೇರಿದಂತೆ ಹಲವು ಕಡೆಗಳಲ್ಲಿ ಇದೀಗ ಮಿಸೈಲ್ ಮೂಲಕ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ ಮಾಡ್ತಾ ಇರೋದು ಜನವಸತಿ ಪ್ರದೇಶಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ನಲ್ಲಿ ಮಿಸೈಲ್ ದಾಳಿಯ ಬೆನ್ನಲ್ಲೇ ರೆಡ್ ಸೈರನ್ ಕೂಡ ಆನ್ ಆಗ್ತಾ ಇದೆ. ಈಗ ರಾಜಧಾನಿ ಸೇರಿ ಹಲವು ಕಡೆ ರೆಡ್ ಸೈರನ್ ಅಲರ್ಟ್ ಮಾಡ್ತಾ ಇದೆ. ಈ ರೀತಿಯಾಗಿ ದಾಳಿ ಆಗುತ್ತೆ ಅಂತ ಹೇಳಿ ಈಗ ಅಲರ್ಟ್ ಮಾಡ್ತಾ ಇದೆ ರೆಡ್ ಸೈರನ್ ಅಲ್ಲಿ. ಅದೇನೇ ಅಲರ್ಟ್ ಮಾಡಿದ್ರು ಕೂಡ ಆ ಟೈಮಲ್ಲಿ ಏನ್ ತಾನೇ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಕೆಲವು ಸೆಕೆಂಡ್ಗಳಲ್ಲಿ ಎಲ್ಲವೂ ಕೂಡ ಬ್ಲಾಸ್ಟ್ ಆಗೋಗುತ್ತೆ, ಎಲ್ಲವೂ ಕೂಡ ಧ್ವಂಸ ಆಗೋಗುತ್ತೆ. ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ಈ ಒಂದು ಸಂಘರ್ಷ ಏನು ತೀವ್ರ ಆಗ್ತಾ ಇದೆ. ಇಸ್ರೇಲ್ ಅಮೆರಿಕ ಮೇಲೆ ಈಗಾಗಲೇ ಇರಾನ್ 23ನೇ ಹಂತದ ಭೀಕರ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಒಂದೇ ಒಂದು ಟಾರ್ಗೆಟ್ ಈಗ ಇರಾನ್ಗಿರುವಂತದ್ದು, ಒಂದೇ ಟಾರ್ಗೆಟ್ ಟೆಲ್ ಅವೀವ್ ನಗರ. ಈ ಒಂದು ಜನವಸತಿ ಪ್ರದೇಶ ಇದೆಯಲ್ಲ, ಇದನ್ನ ಧ್ವಂಸ ಮಾಡಬೇಕು, ಇದನ್ನ ಸರ್ವನಾಶ ಮಾಡಬೇಕು ಅಂತ ಹೇಳಿ ಈಗ ಇರಾನ್ ಕೂಡ ಮುಂದಾಗ್ತಾ ಇರುವಂತದ್ದು. ಜೆರುಸಲೇಂ ಸೇರಿದಂತೆ ಹಲವು ಕಡೆಗಳಲ್ಲಿ ಇವತ್ತು ಕೂಡ ಮಿಸೈಲ್ ದಾಳಿಯನ್ನ ಮಾಡಿದೆ ಇರಾನ್ ಕ್ಷಿಪಣಿ ದಾಳಿ ಮಾಡ್ತಾ ಇರುವಂತದ್ದು ಬ್ಯಾಕ್ ಟು ಬ್ಯಾಕ್. ಅದರಲ್ಲೂ ಕೂಡ ಮಿಸೈಲ್ಗಳಲ್ಲಿ ಎಲ್ಲಾ ದೇಶಗಳನ್ನ ಕಂಪೇರ್ ಮಾಡಿದ್ರೆ ಎತ್ತಿದ ಕೈ ಅಂತಂದ್ರೆ ಅದು ಇರಾನ್. ಹಾಗಾಗಿ ಮಿಸೈಲ್ ವಿಚಾರಕ್ಕೆ ಬಂದ್ರೆ ಯಾರು ಕೂಡ ಇರಾನ್ ದೇಶಕ್ಕೆ ಕಾಂಪಿಟೇಷನ್ ಕೊಡೋ ಹಾಗಿಲ್ಲ. ಹಾಗಾಗಿ ಇಂಥ ಒಂದು ಅಟ್ಯಾಕ್ಗಳು, ದಾಳಿಗಳು ಈಗಲೂ ಕೂಡ ಮುಂದುವರಿತಾ ಇದೆ. ಏನು ಗಲ್ಫ್ ರಾಷ್ಟ್ರಗಳಿಗೂ ಕೂಡ ವ್ಯಾಪಿಸಿದೆ ಸಂಘರ್ಷದ ಕಿಡಿ. ಈಗ ಸೌದಿಯ ಹಲವು ಪ್ರದೇಶಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ರಿಯಾದ್ ಸೇರಿದಂತೆ ಹಲವು ಕಡೆಗಳಲ್ಲಿ ಮಿಸೈಲ್ ದಾಳಿ ಆಗ್ತಾ ಇದೆ. ಸೌದಿಯ ಶಾಯ್ಬಾ ತೈಲ ನಿಕ್ಷೇಪ ಧ್ವಂಸಕ್ಕೆ ಯತ್ನಿಸಿರುವಂತಹ ಇರಾನ್ ಡ್ರೋನ್ ದಾಳಿಯನ್ನ ವಿಫಲಗೊಳಿಸಿದೆ ಸೌದಿ. ಈಗ ತೈಲ ನಿಕ್ಷೇಪ ದಾಳಿಗೆ ಯತ್ನಿಸಿದಂತಹ ಡ್ರೋನ್ ಇದೆಯಲ್ಲ, ಅದನ್ನ ಹೊಡೆದು ಉರುಳಿಸಿದೆ ಸೌದಿ. ಅಬುದಾಬಿಯ ಹಲವು ಕಡೆ ಭಾರೀ ಸದ್ದಿನ ಜೊತೆಗೆ ಸ್ಫೋಟ ಆಗ್ತಾ ಇದೆ. ಇರಾನ್ಗೆ ಕಟ್ಟು ಎಚ್ಚರಿಕೆ ಸಂದೇಶವನ್ನ ರವಾನಿಸಿದೆ. ಈಗ ಸೌದಿ ಕೂಡ ಅಲರ್ಟ್ ಆಗಿದೆ ನೋಡಿ. ಸೌದಿಯ ಯುವರಾಜ ಈಗ ಒಂದು ಸಂದೇಶವನ್ನ ರವಾನಿಸಿದೆ. ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಒಂದು ಅಲರ್ಟ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಸೌದಿ ಯುವರಾಜನ ವಾಯುನೆಲೆ ಗುರಿಯಾಗಿಸಿ ಇರಾನ್ ದಾಳಿ ಮಾಡ್ತಾ ಇದೆ. ಇರಾನ್ನ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಹುಷಾರಾಗಿರಿ ಅಂತ ಹೇಳಿ. ಇದೀಗ ಮೊಹಮ್ಮದ್ ಬಿನ್ ಸಲ್ಮಾನ್ ಏನಿದ್ದಾರೆ, ಸೌದಿಯ ಕಿಂಗ್ ಅಂತಾನೆ ಖ್ಯಾತಿ ಪಡೆದಿರುವಂತದ್ದು. ಅದರಲ್ಲೂ ಕೂಡ ಅಲ್ಲಿನ ಯುವರಾಜ ಸಲ್ಮಾನ್ ಇದೀಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಹುಷಾರಾಗಿರಿ ಅಂತ ಹೇಳಿ ಒಂದು ಅಲರ್ಟ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಸೌದಿ ಯುವರಾಜ ವಾಯುನೆಲೆ ಏನಿದೆ ಇದನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ ಈಗ ಇರಾನ್ ಕೂಡ. ಇಲ್ಲಿ ಸೌದಿ ಅಥವಾ ದುಬೈ ಹೇಗ್ ಬರುತ್ತೆ? ಈ ಒಂದು ಯುದ್ಧಕ್ಕೂ ಇವ್ರಿಗೆ ಏನ್ ಸಂಬಂಧ ಇದೆ ಅಂತಂದ್ರೆ, ಸದ್ಯ ಇಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಏಕೈಕ ದೇಶ, ಅದರಲ್ಲೂ ಕೂಡ ನಂಬರ್ 1 ಆಗಿ ಏನೇ ಆದ್ರೂ ಕೂಡ ನಾವೇ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಮುಸ್ಲಿಂ ರಾಷ್ಟ್ರ. ಹೌದು, ಸೌದಿ ದುಬೈ ಕೂಡ ಮುಸ್ಲಿಂ ಪ್ರದೇಶಗಳೇ, ಆದ್ರೂ ಕೂಡ ಸಪೋರ್ಟ್ ಮಾಡ್ತಾ ಇರೋದು ಯಾರಿಗೆ? ಇಸ್ರೇಲ್ ಹಾಗೂ ಅಮೆರಿಕಾಗೆ, ಇರಾನ್ ವಿರುದ್ಧ ದಾಳಿ ಮಾಡಲಿಕ್ಕೆ. ಹಾಗಾಗಿ ಈಗ ಟಾರ್ಗೆಟ್ ಅನ್ನ ಮಾಡ್ಕೊಂಡಿರುವಂತದ್ದು ಇರಾನ್ ಕೂಡ. ಸೌದಿ ಇರ್ಬೋದು, ಅಬುದಾಬಿ ಇರ್ಬೋದು, ಇಂಥ ಭಾಗಗಳನ್ನೇ ಈಗ ಟಾರ್ಗೆಟ್ ಮಾಡಿ ಇರಾನ್ ಕೂಡ ಪ್ರತಿ ದಾಳಿ ಮಾಡ್ತಾ ಇದೆ. ಏನು ಇರಾನ್ ಮೇಲೆ ಮತ್ತೆ ಇಸ್ರೇಲ್ ಅಮೆರಿಕ ದಾಳಿ ಮಾಡಿದೆ. ಇಷ್ಟೊತ್ತು ಇರಾನ್ ಆಯ್ತು, ಈಗ ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ದಾಳಿ ಮುಂದುವರಿತಾ ಇದೆ. ಇರಾನ್ನ ಟೆಹರಾನ್ ಮೇಲೆ 50 ಕ್ಷಿಪಣಿಗಳ ದಾಳಿ ಆಗಿದೆ. 50 ಕ್ಷಿಪಣಿ ಅಂದ್ರೆ ಅದು ಸುಮ್ಮನೆ ಆಗೋದಿಲ್ಲ. 50 ಕ್ಷಿಪಣಿ ಮತ್ತು 100ಕ್ಕೂ ಅಧಿಕ ಬಾಂಬ್ಗಳ ದಾಳಿ ಮಾಡಲಾಗಿದೆ. ಮೆಹರಾಬಾದ್ ಏರ್ಪೋರ್ಟ್ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಟೆಹರಾನ್ನ ಮೆಹರಾಬಾದ್ ಏರ್ಪೋರ್ಟ್ ಹೊತ್ತಿ ಉಳಿದಿದೆ. ಇಲ್ಲಿ
50 ಕ್ಷಿಪಣಿ ಮತ್ತು 100ಕ್ಕೂ ಅಧಿಕ ಬಾಂಬ್ಗಳನ್ನು ಬಳಸಿದ್ದಾರೆ ಈ ಒಂದು ದಾಳಿಗೆ. ಏರ್ಪೋರ್ಟ್ ಎಲ್ಲವೂ ಕೂಡ ಹೊತ್ತಿ ಉರಿದಿದೆ. ಮೆಹರಾಬಾದ್ ಏರ್ಪೋರ್ಟ್ ಗುರಿಯಾಗಿಸಿ ಟಾರ್ಗೆಟ್ ಮಾಡಿಕೊಂಡು ಮಾಡಿರುವಂತಹ ಅಟ್ಯಾಕ್ ಇದು. ಟೆಹರಾನ್ನ ಮೆಹರಾಬಾದ್ ಏರ್ಪೋರ್ಟ್ ಹೊತ್ತಿ ಉರಿದಿದೆ. ಈ ಸಂದರ್ಭದಲ್ಲಿ ಒಂದು ಕಡೆ ಸೌದಿ ಅಥವಾ ದುಬೈ ಅಥವಾ ಅಮೆರಿಕ, ಇಸ್ರೇಲ್ ಈ ಭಾಗಗಳಲ್ಲಿ ಅಥವಾ ಈ ಪ್ರದೇಶಗಳಲ್ಲಿ ಯಾವ ಒಂದು ಸ್ಪಾಟ್ಗಳನ್ನ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿ ಇರಾನ್ ಪ್ಲಾನಿಂಗ್ ಮಾಡಿಕೊಂಡು ದಾಳಿಯನ್ನ ಮಾಡ್ತಾ ಇದೆ. ಮಿಸೈಲ್ ಮೂಲಕ ಮಿಸೈಲ್ಗಳನ್ನ ಬಿಟ್ಟು ಇಲ್ಲಿ ಇರಾನ್ ದಾಳಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇಸ್ರೇಲ್ ಕೂಡ ದಾಳಿ ಮಾಡ್ತಾ ಇದೆ. ಇದೀಗ ಟೆಹರಾನ್ನ ಒಂದು ಏರ್ಪೋರ್ಟ್ ಇದೆಯಲ್ಲ, ಆ ಒಂದು ಏರ್ಪೋರ್ಟ್ ಹತ್ರ ದಾಳಿ ಮಾಡಿರುವಂಥದ್ದು ಎಲ್ಲವೂ ಕೂಡ ಹೊತ್ತಿ ಉರಿದಿದೆ. ನೋಡ್ತಾ ಇದ್ದೀವಿ ಈ ದೃಶ್ಯಗಳಲ್ಲಿ. ಟೆಹರಾನ್ನ ಮೆಹರಾಬಾದ್ ಏರ್ಪೋರ್ಟ್ ಇದು. ಈ ಸಂದರ್ಭದಲ್ಲಿ ದಾಳಿ ಮಾಡಲಾಗಿದೆ. 100ಕ್ಕೂ ಅಧಿಕ ಬಾಂಬ್ಗಳನ್ನು ಬಳಸಿದ್ದಾರೆ. 50ಕ್ಕೂ ಅಧಿಕ ಕ್ಷಿಪಣಿಗಳನ್ನ ಬಳಸಿ ಮಾಡಿರುವಂತಹ ಭೀಕರ ದಾಳಿ ಇದು. ಎಲ್ಲವೂ ಕೂಡ ಹೊತ್ತಿ ಉರಿತಾ ಇದೆ. ಇರಾನ್ನ ಟೆಹರಾನ್ ಮೇಲೆ 50 ಕ್ಷಿಪಣಿಗಳ ದಾಳಿ ಮಾಡಲಾಗಿದೆ. ಇರಾನ್ ಯಾವತ್ತೂ ಮಿಸೈಲ್ಗಳನ್ನ ಬಳಸಿ ದಾಳಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇಸ್ರೇಲ್ ಕ್ಷಿಪಣಿಗಳು ಹಾಗೂ ಇಲ್ಲಿರುವಂತಹ ಬಾಂಬ್ಗಳನ್ನ ಬಳಸುವ ಮೂಲಕ ಭೀಕರವಾದಂತಹ ದಾಳಿಗಳನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಇರಾನ್ ಮಿಸೈಲ್ಗಳ ಮೂಲಕ ದಾಳಿಯನ್ನ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಯುದ್ಧ ಸಂಘರ್ಷ ಹೀಗೆ ಮುಂದುವರಿತಾ ಇದೆ. ಅಲ್ಲೂ ಒಂದಷ್ಟು ಸರ್ವನಾಶ ಆಗೋಗಿದೆ. ಇಸ್ರೇಲಲ್ಲೂ ಕೂಡ ಸರ್ವನಾಶ ಆಗಿದೆ. ಅಮೆರಿಕಲ್ಲೂ ಕೂಡ ಕೆಲವೊಂದು ಭಾಗಗಳು ಡ್ಯಾಮೇಜ್ ಆಗಿಬಿಟ್ಟಿದ್ದಾವೆ. ಮತ್ತೊಂದು ಕಡೆ ಇರಾನ್ನಲ್ಲೂ ಕೂಡ ಬಹಳಷ್ಟು ಭಾಗಗಳು, ಪ್ರದೇಶಗಳು ಎಲ್ಲವೂ ಕೂಡ ನಾಶ ಆಗ್ತಾ ಇರುವಂಥದ್ದು, ಸರ್ವನಾಶ ಆಗ್ತಾ ಇರುವಂಥದ್ದು. ಇಲ್ಲಿ 100ಕ್ಕೂ ಅಧಿಕ ಬಾಂಬ್ಗಳನ್ನ ಏಕಕಾಲದಲ್ಲಿ ಇವರು ಬಳಸಿದ್ದಾರೆ ಅಂತಂದ್ರೆ ಇನ್ನು ನಾವು ಅದನ್ನ ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೆಷ್ಟು ಜನ ಸತ್ತಿದಾರೋ, ಅದೆಷ್ಟು ಮನೆಗಳು, ಅದೆಷ್ಟು ಬಿಲ್ಡಿಂಗ್ಗಳು ಎಲ್ಲವೂ ಕೂಡ ಧ್ವಂಸ ಆಗಿದೆ ಅಂತ ಹೇಳಿ ನಾವು ಇಲ್ಲಿ ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ದಾಳಿಯನ್ನ ಮಾಡಿರುವಂಥದ್ದು. ಹಾಗಾಗಿ ಇರಾನ್ ಮೇಲೆ ಮತ್ತೆ ಇಸ್ರೇಲ್, ಅಮೆರಿಕ ಜಂಟಿ ದಾಳಿ ಹೀಗೆ ಮುಂದುವರಿತಾ ಇದೆ. ಹಾಗಾದ್ರೆ ಯಾವಾಗ ಇದಕ್ಕೆ ಬ್ರೇಕ್ ಯಾವಾಗ ಅಂತ ಹೇಳಿ ಎಲ್ಲರಿಗೂ ಕೂಡ ಪ್ರಶ್ನೆ ಹುಟ್ಟುತ್ತೆ. ಈ ಒಂದು ಯುದ್ಧ ಯಾವಾಗ ನಿಲ್ಲುತ್ತೆ ಅಥವಾ ಈ ಒಂದು ದಾಳಿಗಳು ಯಾವಾಗ ನಿಲ್ಲುತ್ತೆ ಅಂತ ಹೇಳಿ ನಾವು ಕೂಡ ಯೋಚನೆ ಮಾಡ್ತಾ ಇರ್ಬೋದು, ನೀವು ಕೂಡ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಅಲರ್ಟ್ ಮಾಡಿದ್ದಾರೆ, ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಇಲ್ಲಿ ಇರಾನ್ ಖುದ್ದಾಗಿ ಬಂದು ಶರಣಾಗತಿ ಆಗಲಿ, ಸರೆಂಡರ್ ಆಗಲಿ, ಅದಾದ ಮೇಲೆ ನೋಡೋಣ, ಬೇಕಾದ್ರೆ ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅದಕ್ಕೂ ಮುಂಚೆ ಯಾವುದೇ ಮಾತುಕತೆ ಮಾಡುವಂಥದ್ದು ಅಥವಾ ಸಂಧಾನ ಆಗುವಂಥ ಮಾತೇ ಇಲ್ಲ ಅಂತ ಹೇಳಿ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಕೂಡ ಒಂದು ಕಡೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.